ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಯಾರು ನೀವು ತುಂಬ ಇಷ್ಟಪಡ್ತಿದ್ದೀರಾ ಅಥವಾ ನಿಮ್ಮ ಮೈಂಡಲ್ಲಿ ಇವಾಗ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಅಥವಾ ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಸ್ಕಿಪ್ ಮಾಡಿ ಫೋರ್ಸ್ಫುಲಿ ಆಗಿ ನಿಮ್ಮ ಲೈಫಿಗೆ ಇದನ್ನು ಫಿಟ್ ಮಾಡ್ಕೊಳ್ಳೋಂಥ ಕೆಲಸನ ಮಾಡಬೇಡಿ. ಓಕೆ, ಹಾಗೆಯೇ ನನ್ನ ಇನ್ನೊಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರುವಂಥ ವಿಡಿಯೋಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳನ್ನು. ಓಕೆ, ತುಂಬ ಜನ ಇದರಲ್ಲಿ ಈ ಒಂದು ಬರುವಂಥ ವಿಡಿಯೋಗಳಲ್ಲಿ ಈ ಒಂದು ಚಾನಲಲ್ಲಿ ಅದ್ರ ಬಗ್ಗೆ ರೀಡಿಂಗ್ ಮಾಡಿ ಇದ್ರ ಬಗ್ಗೆ ರೀಡಿಂಗ್ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಸೊ ಅದಕ್ಕೆ ನಾನು ಕ್ರಿಯೇಟ್ ಮಾಡಿರುವಂಥದ್ದು. ಅದು ಕೂಡ ಜನರಲ್ ರೀಡಿಂಗೇ ಆಗಿರುತ್ತೆ. ಓಕೆ, ಅದೇನು ಪರ್ಸ್ನಲ್ ರೀಡಿಂಗ್ಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲೂ ಕೂಡ ನಿಮಗೆ ಚಾನಲೈಸ್ ಮೆಸೇಜ್ಗಳು ಆ್ಯಂಡ್ ರೀಡಿಂಗ್ಸ್ಗಳು ಅಲ್ಲಿ ಬರ್ತಾ ಇರುತ್ತೆ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಈ ನನ್ನ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟೇ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇಂಡಿವಿಜುವಲ್ ಸೆಷನ್ಸ್ ನಡೀತಾ ಇದೆ. ಓಕೆ, ಓಕೆ, ಈಗ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ. ಓಕೆ, ಯಾರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇವಾಗ ಇಲ್ಲ, ನಿಮ್ಮ ಕಾಂಟ್ಯಾಕ್ಟಿಂದ ಯಾರು ದೂರ ಇದ್ದಾರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್. ಓಕೆ, ಇಲ್ಲಿ ನೀವಿಬ್ಬರ ಮಧ್ಯೆ ತುಂಬಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ನಡೀತಾ ಇದೆ ಅಂತ ಹೇಳಿ ಬರ್ತಾ ಇದೆ. 1 minute. ಓಕೆ, ಅವರಿಗೆ ಬೇಕಾದಾಗ ಮಾತ್ರ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಸಮ್ಟೈಮ್ಸ್ ಮನಿ ವಿಷಯದಲ್ಲಾಗಿರ್ಬೋದು ಅಥವಾ ಅವ್ರಿಗೇನೋ ಬೇಜಾರಾಗಿರುತ್ತೆ ಅಥವಾ ಅವ್ರಿಗೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೇನೋ ನೋವು ಆಗ್ತಾ ಇರುತ್ತೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದಾಗ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕಾಲ್ ಮಾಡ್ತಾರೆ. ಆ್ಯಂಡ್ ಅವ್ರ ಕೆಲಸ ಆಯಿತು ಅಂದ ತಕ್ಷಣ ನಿಮಗೆ ಟಾಟಾ ಬೈ ಬೈ ಹೇಳಿ ಅವ್ರ ಕೆಲಸನ ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಆ ಒಂದು ರಿಯಲೈಸೇಷನ್ ಆಗಿದೆ. ಅವ್ರು ಬೇಕಾದಾಗ ಮಾತ್ರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಬಾಕಿ ಟೈಮಲ್ಲಿ ನನಗೆ ಬೇಕಾದಾಗ ಅವ್ರು ಕಾಂಟ್ಯಾಕ್ಟ್ ಮಾಡಲ್ಲ. ಬಟ್ ಪ್ರೀತಿ ವಿಷಯದಲ್ಲಿ ಏನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿಮಗೆ ಅದು ರಿಯಲೈಸ್ ಆದಮೇಲೆ ನೀವು ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿದ್ದೀರಾ ಅಥವಾ ನೀವಾಗೆ ಅವ್ರನ್ನ ಅವಾಯ್ಡ್ ಮಾಡುವಂಥ ಕೆಲಸನ ಮಾಡಿದ್ದೀರಾ. ಆ್ಯಂಡ್ ನೀವೇ ಆ ಕಾಂಟ್ಯಾಕ್ಟ್ನ ಬ್ರೇಕ್ ಮಾಡಿದ್ದೀರಾ. ಬೇಡ, ನೀನು ಕಾಲ್ ಮಾಡೋದೇ ಬೇಡ, ಕಾಂಟ್ಯಾಕ್ಟ್ ಮಾಡೋದೇ ಬೇಡ ಅಂತ ಇಲ್ಲಿ ಬ್ರೇಕ್ ಮಾಡಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅವರಿಲ್ಲಿ ಅವರ ತಪ್ಪು ಅವ್ರಿಗೆ ಅರಿವಾಗಿದೆ. ಓಕೆನಾ. ನೀವು ಯಾವಾಗ ಕಾಂಟ್ಯಾಕ್ಟ್ನ ಬ್ರೇಕ್ ಮಾಡಿದ್ರಿ, ಬಿಟ್ಟಿದ್ದೀರಾ ಆ್ಯಂಡ್ ಸ್ಟಾಪ್ ಮಾಡಿದಿರಲ್ವ, ಅವಾಗ ಅವ್ರಿಗೆ ರಿಯಲೈಸ್ ಆಗಿದೆ. ಇವಾಗ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಹತ್ರ ಪ್ರೇ ಮಾಡಿಸಿದ್ದಾರೆ, ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನನಗೆ ಇನ್ನೊಂದು ಅವಕಾಶ ಕೊಡು ಅಂತ ಹೇಳಿಬಿಟ್ಟು ಕೇಳ್ತಾ ಇರುವಂಥ ಮೆಸೇಜಸ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಇನ್ನು ನಿನ್ನ ವಿಷಯದಲ್ಲಿ ನಾನು ಸೀರಿಯಸ್ ಆಗಿರ್ತೀನಿ, ಗಂಭೀರವಾಗಿರ್ತೀನಿ. ಸಮ್ಟೈಮ್ಸ್ ನಿನಗೆ ಹರ್ಟ್ ಆಗಿರ್ಬೋದು ನನ್ನಿಂದ, ಅದನ್ನೆಲ್ಲದನ್ನು ನೀನು ಫರ್ಗಿವ್ ಮಾಡು, ನಿನ್ನ ವಿಷಯದಲ್ಲಿ ನಾನು ಇನ್ನೂ ಸೀರಿಯಸ್ ಆಗಿರ್ತೀನಿ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಒಂದು ಚಾನ್ಸ್ ಕೊಡು ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಕೇಳ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಓಕೆ, ಸೀರಿಯಸ್ನೆಸ್. ಓಕೆ, ಇಲ್ಲಿ ಪ್ರೀತಿ ಅಂತ ನಿಮ್ಮ ವಿಷಯದಲ್ಲಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಸೀರಿಯಸ್ ಆಗಿದ್ರಿ. ಅವರು ಕಾಂಟ್ಯಾಕ್ಟ್ ಮಾಡ್ತಾರೋ ಬಿಡ್ತಾರೋ ಅಥವಾ ಅವ್ರು ಕಾಲ್ ಮಾಡ್ತಾರೋ ಬಿಡ್ತಾರೋ, ನೀವು ಅವ್ರಿಗೆ ಎವ್ರಿ ಟೈಮ್ ಪ್ರತಿ
ದಿನ ಪ್ರತಿ ಸಲ ನೀವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ರಿ, ಏನು ಮೀಟ್ ಮಾಡೋದಾಗಿರ್ಲಿ, ಕಾಲ್ ಮಾಡೋದಾಗಿರ್ಲಿ, ಅಥವಾ ಮೆಸೇಜ್ ಮಾಡೋದಾಗಿರ್ಲಿ, ನೀವಾಗಿ ಫೋರ್ಸ್ ಆಗಿ ಹೋಗ್ತಾ ಇದ್ರಿ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅವರಷ್ಟು ಸೀರಿಯಸ್ ಆಗಿ ಇರ್ಲಿಲ್ಲ, ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ಅವಾಗ ಅವ್ರು ಸೀರಿಯಸ್ ಆಗಿ ಇರ್ಲಿಲ್ಲ ಅಂತ ಇಲ್ಲಿ ಬರ್ತಿದೆ. ಓಕೆ, ಎಸ್. ಧನಸ್ಸು ರಾಶಿ, ಮಕರ, ಮೇಷ, ಧನಸ್ಸು, ವೃಶ್ಚಿಕ, ತುಲಾ, ಕನ್ಯಾ. ಓಕೆ, ಧನಸ್ಸು, ಕರ್ಕಾಟಕ, ಮೀನ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ, ವೃಷಭ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಲೆಟರ್ಗಳು ಬಂದು ಜೆ, ಎಫ್ ಲೆಟರ್ ಬರ್ತಿದೆ, ಎಕ್ಸ್ ಲೆಟರ್ ಬರ್ತಾ ಇದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೀವೊಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಹತ್ರ ಒಂದು ಚಾನ್ಸ್ನ ಕೇಳ್ತಾ ಇದ್ದಾರೆ, ಆ ಥರ ಒಂದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ವಿ ಲೆಟರ್, ಡಿ, ಹೆಚ್, ಜಿ, ಸಿ, ಪಿ, ಎನ್, ಎಸ್, ಕೆ, ಟಿ, ಯು. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮ ಪರ್ಸನ್ ಹೆಸರು ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ಸೂರ್ಯನಿಗೆ ರಿಲೇಟೆಡ್ ಆಗಿರುವಂತ ಹೆಸರನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂಡ್ ಇಲ್ಲಿ ಇನ್ನೊಂದು ಚಾನಲೈಸ್ ಮೆಸೇಜ್ ಬರ್ತಾ ಇರುವಂಥದ್ದು, ನಿಮ್ಮ ಪರ್ಸನ್ಗೆ ಎರಡೆರಡು ನೇಮ್ಗಳಿದೆ, ಅಂದ್ರೆ ಅವರ ಹೆಸರಲ್ಲೂ ಎರಡೆರಡು ನೇಮ್ ಇದೆ. ಈಗ ಕೆಲವೊಂದು ಹೆಸರುಗಳು ಎರಡೆರಡು ಜೋಡಿಯಾಗಿರುತ್ತೆ ಅಲ್ವಾ, ಆ ಥರ ಚಾನಲೈಸ್ ಮೆಸೇಜ್ ಬರ್ತಿದೆ. ಇನ್ನೊಂದು, ಅವರಿಗೆ ಈಗಿರೋ ಹೆಸರು ಬೇರೆ, ಅವ್ರ ಮನೇಲಿ ಕರೆಯೋ ಹೆಸರು ಬೇರೆ, ಮಾಸ್ ಕಾರ್ಡಲ್ಲಿ ಅಥವಾ ಅವರ ಒಂದು ಸಮಥಿಂಗ್ ಅವರ ಒಂದು ಏನು ಪರ್ಸ್ನಲ್ ಐಡಿ ಇದೆಲ್ಲ ಇರುವಂಥ ಹೆಸರು ಬೇರೆ. ನಿಮ್ಮ ಪರ್ಸನಿಗೆ ಎರಡೆರಡು ಹೆಸರುಗಳು ಇದೆ ಅನ್ನುವಂಥ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಅವರ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ಕೊಟ್ಟಿರೋ ಹೆಸರೇ ಬೇರೆ, ಅವ್ರು ರಿಯಲ್ ಆಗಿ ಯೂಸ್ ಮಾಡೋ ಹೆಸರೇ ಬೇರೆ, ಆ ಥರ ಬರ್ತಿದೆ. ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಯಾರು ಇದ್ದೀರಾ ಅಲ್ವಾ, ಅವ್ರಿಗೆ ಇವಾಗ ತುಂಬಾನೇ ಕಷ್ಟ ಆಗ್ತಿದೆ ಲೈಫ್. ಬಿಕಾಸ್ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದೇ ಅವರಿಗೆ ತುಂಬಾನೇ ಹರ್ಟ್ ಆಗಿರುವಂಥದ್ದು, ಬೇಜಾರಾಗಿರುವಂಥದ್ದು, ಅಂಡ್ ಅದೇ ಅವ್ರಿಗೆ ಕಷ್ಟ ಆಗ್ತಿದೆ. ನೀವು ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಕೆಲವೊಬ್ರು ಎನರ್ಜಿಗೆ, ನಿಮ್ಮ ಪರ್ಸನ್ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನೀವಿಬ್ರು ಕಾಲ್ ಮಾಡಿದಾಗ ಯಾವಾಗಲೂ ಆಲ್ಮೋಸ್ಟ್ ಜಗಳನೇ ಮಾಡ್ಕೊಂಡಿದ್ದೀರಾ. ನಿಮ್ಮ ಪರ್ಸನ್ ಮೈಂಡಲ್ಲಿ ಇವಾಗ ಬರ್ತಿರೋವಂಥದ್ದು, ಜಗಳ ಮಾಡಿ ಆದ್ರೂ ಇಬ್ರು ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೋದಿತ್ತು, ಅಥವಾ ಕಾಂಟ್ಯಾಕ್ಟ್ ಅಂತ ಹೇಳಿದಾಗ ಜಗಳನಾದ್ರು ಮಾಡೋಕ್ಕದು ನೀನು ಇರಬೇಕಿತ್ತು. ಈಗ ನೀನು ಜಗಳ ಮಾಡೋಕ್ಕೂ ಇಲ್ಲ, ಪ್ರೀತಿನ ಮಾತಾಡ್ಸೋಕ್ಕೂ ಇಲ್ಲ, ಆ್ಯಂಡ್ ನಿನ್ನ ಕಾಂಟ್ಯಾಕ್ಟೇ ಇಲ್ವಲ್ಲ ಅನ್ನೋದು ಅವರಿಗೆ ತುಂಬಾನೇ ಕಷ್ಟ ಆಗ್ತಿದೆ, ತುಂಬಾನೇ ಅವ್ರಿಗೆ ಬೇಜಾರು ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಓಕೆ, ರೀಸೆಂಟಾಗಿ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿರಬಹುದು, ಯಾರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರಿ ಅವರು. ಲಾಸ್ಟ್ ಟೈಮಲ್ಲಿ ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಅವಾಗಲೂ ಕೂಡ ಜಗಳನೇ ಆಗಿದೆ. ಅವರು ತುಂಬ ಪ್ರೀತಿಯಿಂದ ಮಾತಾಡಿದಾಗ್ಲಿ ಅಥವಾ ಆಗಿದ್ದಾಯ್ತು ಅಂತ ಹೇಳಿ ಮಾತಾಡೋದಾಗಿರ್ಲಿ, ಆ ಥರ ಮಾಡಲಿಲ್ಲ. ಅದೇ ಅವ್ರಿಗೆ ಇಲ್ಲಿ ಹರ್ಟ್ ಆಗ್ತಿರೋವಂಥದ್ದು. ಓಕೆ, ಓಕೆ, ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ರೆಸನೇಟ್ ಆಗಬಹುದು, ಪ್ರತಿಯೊಬ್ಬರಿಗೂ ಅಲ್ಲ. ಓಕೆ, ನಿಮ್ಮ ಸಿಚುಯೇಷನ್ ಹೇಗಿರಬಹುದು. ಓಕೆ, ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬಾನೇ ಆಟಾಡಿದ್ದಾರೆ, ಆ್ಯಂಡ್ ಚೀಟ್ ಮಾಡಿರೋವಂಥದ್ದು, ಮೋಸ ಮಾಡಿರೋವಂಥದ್ದು, ಅಂದರೆ ಸುಳ್ಳು ಹೇಳಿರುವಂಥದ್ದು, ಸೀಕ್ರೆಟ್ ಮಾಡ್ತಿರೋವಂಥದ್ದು, ಆ ಥರ ಎನರ್ಜಿಲಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ರೆಸೊನೇಟ್ ಆಗ್ಬೋದು. ಓಕೆ, ತುಂಬಾನೇ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಎಲ್ಲ ವಿಷಯಗಳನ್ನ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ,
ಫೈನಾನ್ಷಿಯಲಿ ತುಂಬಾ ಲೋ ಫೀಲಿಂಗ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ನಿಮ್ಮ ಹತ್ರನೇ ಅವರು ತುಂಬ ಸಾಲಗಳನ್ನು ಇಸ್ಕೊಂಡಿರಬಹುದು. ನಿಮಗೆ ಮನಿ ಕೊಡಲಿಕ್ಕೆ ತುಂಬ ಅಮೌಂಟ್ ಇರ್ಬೋದು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ಅವ್ರ ಕಷ್ಟ ಕಾಲದಲ್ಲಿ ನೀವೇ ಹೆಲ್ಪ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಹತ್ರ ತುಂಬಾ ದುಡ್ಡಿನ ಸಹಾಯನ ಪಡ್ಕೊಂಡಿದ್ದಾರೆ ಆ್ಯಂಡ್ ಇವಾಗ ಅವರಿಗೆ ನೀವು ಬೇಡ ಆಗಿದೆ, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ ಆ್ಯಂಡ್ 3 ಆಫ್ ಸಾರ್ಡ್ಸ್, ದ ಹೆರೋಫೆಂಟ್ ಬರ್ತಿದೆ ಆ್ಯಂಡ್ ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಂಡಿದ್ದಾರೆ. ಒಬ್ರಿನೊಬ್ರು ಮಾತಿಂದ ಇರ್ಬೋದು ಅಥವಾ ಬಿಹೇವಿಯರಿಂದ ಆಗಿರ್ಬೋದು, ಒಬ್ರಿಗೊಬ್ರಿಗೆ ತುಂಬಾ ಹರ್ಟ್ ಆಗಿದೆ ಅನ್ನೋ ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಓಕೆ, ದ ಹೆರೋಫೆಂಟ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಪೇರೆಂಟ್ಸ್ ಯಾರಿದ್ದಾರೆ ಅಲ್ವಾ, ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರು ತುಂಬಾ ನಿಮ್ಮಿಬ್ಬರ ಮಧ್ಯೆ ತುಂಬ ಎಂಟರ್ಫೈ ಆಗ್ತಿದ್ದಾರೆ. ಅಂದರೆ ಇಲ್ಲಿ ಮ್ಯಾರಿಡ್ ಪೀಪಲ್ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಥವಾ ಮ್ಯಾರೇಜ್ ಆಗಿ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸಮಥಿಂಗ್ ಇಲ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಪೇರೆಂಟ್ಸ್ ಆಗಿರ್ಬೋದು, ಪಾರ್ಟ್ನರ್ಸ್ ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಪೇರೆಂಟ್ಸ್ ತುಂಬಾ ಇಂಟರ್ಫೈ ಆಗ್ತಾ ಇದ್ದಾರೆ ಆ್ಯಂಡ್ ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಕಾರಣನೇ ಅವ್ರು ಇರ್ಬೋದು. ಸೊ ಇದು 1 ವರ್ಷದ ಮೇಲಿಂದನೂ ಈ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಇವಾಗ ನಿಮ್ಮ ಪರ್ಸನ್ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಈ ಒಂದು ವರ್ಷದಿಂದ. ಓಕೆ, ಈ ಒಂದು ವರ್ಷದಲ್ಲಿ ಅಥವಾ ಲಾಸ್ಟ್ ಇಯರಲ್ಲಿ ತುಂಬ ಪೇನನ್ನು ನೀವು ತಿಂದಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಲಾಸ್ಟ್ 1 ಇಯರಿಂದ ಇರ್ಬೋದು ಅಥವಾ ಲಾಸ್ಟ್ 1 ಇಯರ್ ಇರ್ಬೋದು, ತುಂಬಾ ಪೇನ್ ಆಗಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಆ್ಯಂಡ್ ಫೈನಾನ್ಷಿಯಲಿ ಅವರು ಈಗಿನ ಎನರ್ಜಿ ನೋಡಿದಾಗ, ಈಗಿನ ಎನರ್ಜಿ ಅವರ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಲೋ ಫೀಲ್ ಮಾಡ್ತಾ ಇದ್ದಾರೆ, ಲೋ ಎನರ್ಜಿ ಇದೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಸಾಲ ಮಾಡ್ಕೊಂಡಿರೋವಂಥದ್ದು ಆ್ಯಂಡ್ ಎಸ್ ಫೈನಾನ್ಷಿಯಲಿ ತುಂಬಾ ಲೋ ಎನರ್ಜಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸಾರ್ಡ್ಸ್, ಗೈಡೆನ್ಸ್ ಹೇಗೆ ಬರ್ತದೆ ಚೆಕ್ ಮಾಡೋಣ. ಇನ್ ದ ನಿಯರ್ ಫ್ಯೂಚರ್ ನಾಟ್ ದ ರೈಟ್ ಟೈಮ್ ಬರ್ತಿದೆ. ಓಕೆ, ಕೆಲವೊಬ್ರಿಗೆ ಅರ್ಜೆನ್ಸಿ ಇದೆ, ಅವ್ರ ಜೊತೆಗೆ ಮಾತಾಡಲೇಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡಲೇಬೇಕು, ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರು ನನ್ನನ್ನು ಪ್ರೀತಿ ಮಾಡಬೇಕು. ಆ ಥರ ನೀವಿಲ್ಲಿ ತುಂಬ ಹಂಬಲಿಸ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅಥವಾ ಅವರು ನನ್ನ ಪ್ರೀತಿ ಮಾಡ್ತಾರೋ ಇಲ್ವೋ, ಅವ್ರು ನನ್ನ ಜೊತೆ ಮಾತಾಡಬೇಕು ಅಷ್ಟೇ ಫೀಲಿಂಗ್ಸ್ ಇರೋದು ನಿಮಗೆ. ಅಂದರೆ ಅವರಿಗೆ ಫೀಲಿಂಗ್ಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವ್ರ ಜೊತೆ ನೀವು ಮಾತಾಡ್ಕೊಂಡಿರ್ಬೇಕು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಫ್ರೆಂಡ್ ಆಗಿ ಆದ್ರೂ ಅವ್ರ ನನ್ನ ಜೊತೆ ಮಾತಾಡ್ಕೊಂಡಿರ್ಲಿ ಅನ್ನೋಂಥ ಫೀಲಿಂಗ್, ಆ ಥರ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಥರ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ಬಟ್ ಇಲ್ಲಿ ಅವರು ಇನ್ ದ ನಿಯರ್ ಫ್ಯೂಚರ್ ಆ್ಯಂಡ್ ನಾಟ್ ದ ರೈಟ್ ಟೈಮ್, ಸಿ ಬಾಟಮ್ ಆಫ್ ದ ಕಾರ್ಡ್ ಕೂಡ ನೋ ಬರ್ತಾ ಇದೆ ಇಲ್ಲಿ. ಓಕೆ, ಒನ್ ಗೈಡೆನ್ಸ್ ಮೆಸೇಜ್ ತೆಗಿಯೋಣ ಏನು ಬರುತ್ತೆ ಅಂತ ಫೈನಲ್ ಆಗಿ. ಓಕೆ, ರಿಕವರಿ. ನೋನೇ ಬರ್ತಾ ಇದೆ. ಓಕೆ, ಡೋಂಟ್ ವರಿ. ಇಲ್ಲಿ ಏಂಜಲಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್ ನಿಮಗೆ ಆಗ್ತಿರೋವಂಥದ್ದು ಏನಂದರೆ ರಿಕವರಿ ಆ್ಯಂಡ್ ನಾಟ್ ದ ರೈಟ್ ಟೈಮ್. ಇವಾಗಿನ ಸಿಚುಯೇಷನಲ್ಲಿ ನೀವು ಏನನ್ನು ನೀವು ರಿಕವರಿ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇಲ್ಲ. ಓಕೆ, ಬಟ್ ಇನ್ ದ ನಿಯರ್ ಫ್ಯೂಚರಲ್ಲಿ ನೀವು ರಿಕವರಿ ಮಾಡ್ತೀರಾ. ಬಟ್ ಇವಾಗ ರಿಕವರಿ ಮಾಡ್ಕೊಳ್ಳೋಂಥ ಸಿಚುವೇಶನ್ ನಿಮಗೆ ಇಲ್ಲ ಅಂತಿಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ 2 ಸಲನೂ ನೋನೇ ಬಂದಿದೆ ಅಲ್ವಾ. ಸೊ ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಅವ್ರು ಮಾಡಿರೋ ತಪ್ಪಿಗೆ ಅರ್ಥ ಮಾಡಿಕೊಂಡು ಕ್ಷಮೆ ಕೇಳಿ ನಿಮ್ಮ ಹತ್ರ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಬ್ರಿಗೆ ಈ ಎನರ್ಜಿ ತುಂಬಾ ಲೋ ಇದೆ, ಅಂದರೆ ಅವರಾಗಿ ಅವರೇ ಕಾಂಟ್ಯಾಕ್ಟ್ ಮಾಡೋವಂಥದ್ದು ಅನ್ನುವಂಥದ್ದು, ಅಥವಾ ಆದಷ್ಟು ಬೇಗ ಅಥವಾ ರೀಸೆಂಟಾಗಿ ಅಥವಾ ಮುಂಚೆ ಬೇಗ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀವೇ ಅಂತ ಆ ಥರ ಪ್ರೇ ಮಾಡ್ತಾ ಇದ್ರೆ ಇಲ್ಲಿ ಆನ್ಸರ್ ನೋ ಅಂತ ಬರ್ತಾ ಇದೆ. ಓಕೆ, ಬಟ್ ಅವ್ರು ಮಾಡಿರೋಂಥ ಮಿಸ್ಟೇಕ್ ಅವರಿಗೆ ರಿಯಲೈಸ್ ಆಗಿದೆ. ಓಕೆನಾ, ಅವರ ಒಂದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದಂತೂ ಹೌದು ಇಲ್ಲಿ. ಅಂದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಜಸ್ಟ್ ಫ್ರೆಂಡ್ಶಿಪ್ನಾದ್ರೂ ಉಳಿಸ್ಕೊಳ್ಳೋಣ ಅನ್ನೋಂಥ ವಿಷಯದಲ್ಲಿ. ಬಟ್ ಅವ್ರು ನಿಮ್ಮ ಬಗ್ಗೆ ಏನು ಸೀರಿಯಸ್ನೆಸ್ ಇರಲಿಲ್ಲ ಅಲ್ವಾ, ಅದನ್ನೊಂದು ಗಂಭೀರವಾಗಿ ತಗೊಳ್ತಾರೆ. ಆ ಸೀರಿಯಸ್ನೆಸ್ ಬರುತ್ತೆ, ಆ ಸೀರಿಯಸ್ನೆಸ್ನ ತಗೊಂಡು ನಿಮ್ಮ ಹತ್ರ ಅವರು ಮುಂಚಿನಕ್ಕಿಂತನೂ ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ,
ಸಮಥಿಂಗ್ ಇಲ್ಲಿ ಅವರಿಗೂ ಫೀಲ್ ಆಗಿದೆ ನಿಮ್ಮ ಬಗ್ಗೆ ಅವರು ತುಂಬಾನೇ ನೆಗ್ಲೆಕ್ಟ್ ಮಾಡಿದ್ದೀನಿ ಅಥವಾ ತುಂಬಾನೇ ನೆಗ್ಲಿಜೆನ್ಸಿ ಮಾಡಿದ್ದೀನಿ ನಿಮ್ಮ ವಿಷಯದಲ್ಲಿ. ನಿಮ್ಮ ವಿಷಯನ ಸೀರಿಯಸ್ನೆಸ್ ಆಗಿ ತಗೊಂಡಿರ್ಲಿಲ್ಲ, ಪ್ರೀತಿನ ಸೀರಿಯಸ್ನೆಸ್ ಆಗಿ ತಗೊಂಡಿರ್ಲಿಲ್ಲ. ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಬಟ್ ರೀಸೆಂಟ್ ಡೇಸ್ ಅಲ್ಲಿ ಅವರಿಗೆ ರಿಯಲೈಸ್ ಆಗಿದೆ ಸೀರಿಯಸ್ನೆಸ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಬಟ್ ಇನ್ನು ಬರುವಂತ ಫ್ಯೂಚರ್ ಅಲ್ಲಿ ನಿಮ್ಗೆ ಅವರಿಗೆ ಅರ್ಥ ಆಗತ್ತೆ ನಿಮ್ಮ ವಿಷಯದಲ್ಲಿ, ಈ ಪ್ರೀತಿ ವಿಷಯದಲ್ಲಿ ಸೀರಿಯಸ್ನೆಸ್ ಬರಬೇಕು, ಸೀರಿಯಸ್ನೆಸ್ ಆಗಿರ್ಬೇಕು ಅನ್ನೋಂಥದ್ದು. ಓಕೆನಾ? ಬಟ್ ಈಗಿನ ಕರೆಂಟ್ ಸಿಚುಯೇಷನ್ ಅಲ್ಲಿ ಮಾತ್ರ ಆನ್ಸರ್ ಎಲ್ಲ ನೋ ಅಂತಾನೆ ಬರ್ತಿದೆ. ಬಟ್ ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವು ಕಳ್ಕೊಂಡಿರೋದು ಎಲ್ಲದನ್ನು ಪಡ್ಕೊಳ್ತೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾರಿಗೆಲ್ಲ ರೆಸೊನೇಟ್ ಆಯಿತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲ್ಲಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳನ್ನ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.